ಕೆಲವ್ರಿಗೇನು ಮೆಸೇಜ್ ಪಾಸ್ ಆಗಿದೆ ಅಂತಂದರೆ, ಈಗ ಯೋಗ ಮಾಡ್ತಾ ಇರ್ತಾರೆ, ಹಲವಾರು ಕಾರಣಗಳಿಂದ ಯೋಗವನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಿಟ್ಬಿಡ್ತಾರೆ. ಕೆಲವ್ರು ಏನು ಹೇಳ್ತಾರೆ, ಯೋಗ ಮಾಡ್ತಾ ಇದ್ದು ಯೋಗವನ್ನು ಬಿಟ್ಟುಬಿಟ್ರೆ ನಾವು ದಪ್ಪ ಆಗಿಬಿಡ್ತೀವಿ. ಖಂಡಿತ ಇಟ್ಸ್ ಅ ಮಿತ್. ಇದು ಇಟ್ಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಇದು ಇಟ್ಸ್ ರಿಯಲಿ ಅ ಮಿತ್. ಇದು ಸುಳ್ಳು. ಇದು ನಿಜವಾದ ಸುಳ್ಳು. ಇದು ಆ್ಯಕ್ಚುಲಿ ಯೋಗ ಮಾಡಿದ್ರೆ ಬಿಟ್ಟರೆ ಯಾರೂ ದಪ್ಪ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಉಸಿರಿನ ಗತಿಯೊಂದಿಗೆ ಅಭ್ಯಾಸ ಮಾಡ್ತಾ ಇರ್ತೀವಿ. ನಿಮ್ಗೆ ಅದೇ ಜಿಮ್ ಇರ್ಬೋದು, ವೇಟ್ ಟ್ರೈನಿಂಗ್ ಇರ್ಬೋದು, ಬೇರೆ ಬೇರೆ ಯಾವುದಾದ್ರು ಜುಂಬಾ ಇರ್ಬೋದು, ಡಾನ್ಸ್ ಇರ್ಬೋದು, HIIT ಇರ್ಬೋದು, ಎಷ್ಟೊಂದು ವರ್ಕೌಟ್ಸ್ ಇದೆ. ಅದನ್ನೆಲ್ಲ ಮಾಡಿದ್ರೆ ಬಿಟ್ರೆ ಡೆಫಿನೆಟ್ ಆಗಿ ದಪ್ಪ ಆಗ್ತೀರಾ. ಇದರಲ್ಲಿ ಖಂಡಿತ ದಪ್ಪ ಆಗೋಕ್ಕೆ ಚಾನ್ಸೇ ಇಲ್ಲ. 5 ವರ್ಷದಿಂದ ಹಿಡಿದು 5 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷದವರೆಗೂ ಯಾರೇ ಬೇಕಾದರೂ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡೋದು ಎನಿ ಏಜ್ ದೇ ಕ್ಯಾನ್ ಸ್ಟಾರ್ಟ್. ಯಾವ್ದು 40 ವರ್ಷದಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡೋದು, 50 ವರ್ಷದಲ್ಲಿ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು. ಇದು ಈಗ ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಯೋಗವನ್ನು ಮಾಡೋರು ನಿರಾಳವಾಗಿ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅವ್ರು ಯಾವ ರೀತಿಯಾಗಿ ಯೋಗವನ್ನು ಮಾಡಬೇಕು, ಯಾವ ರೀತಿಯಾಗಿ ಯಾವ್ಯಾವ ಯೋಗಾಸನವನ್ನು ಮಾಡಬಹುದು ಅಂತ? ಓಕೆ ನೋಡಿ, ಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ಶಿಸ್ತು, ಅಭ್ಯಾಸ, ಸತತ ಅಭ್ಯಾಸ, ಗುರು ಮುಖೇನ ಅಭ್ಯಾಸ ಮಾಡಬೇಕು. ಇದು ತುಂಬ ತುಂಬ ಇಂಪಾರ್ಟೆಂಟು. ಮೊದಲು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಗುರುಮುಖೇನ ನುರಿತ ಯೋಗ ಶಿಕ್ಷಕರಲ್ಲಿ ಅಭ್ಯಾಸ ಮಾಡಬೇಕು. ಕೆಲವರು ಹೇಳ್ತಾರೆ ನಾವು CD ನೋಡಿಕೊಂಡು ಬುಕ್ ನೋಡಿಕೊಂಡು ಅಭ್ಯಾಸ ಮಾಡ್ತೀವಿ. ಅದು ಖಂಡಿತ ತಪ್ಪು. ಮೊದಲ 3 ತಿಂಗಳ ಕಾಲ ನುರಿತ ಯೋಗ ಶಿಕ್ಷಕರಲ್ಲಿ ಅಭ್ಯಾಸ ಮಾಡಬೇಕು. ಆಮೇಲೆ ಬೇಕಾದ್ರೆ ಅವರೇ ಅಭ್ಯಾಸ ಮಾಡ್ಬೋದು, ತೊಂದರೆ ಇಲ್ಲ. ಅಂದ್ರೆ ನಾವು ಯೋಗ ಕ್ಲಾಸಿಗೆ ಜಾಯಿನ್ ಆದರೆ ಒಳ್ಳೆಯದು. ಖಂಡಿತ ಅಟ್ಲೀಸ್ಟ್ ಒಂದು 3 ತಿಂಗಳ ಕಾಲ ಅಭ್ಯಾಸ ಮಾಡಬೇಕು. ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಆಮೇಲೆ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ಕೋಬಹುದು. ಅವ್ರು ಹೇಳ್ಕೊಟ್ಟಿರೋದನ್ನೇ ನಾವು ರಿಪೀಟ್ ಮಾಡ್ಕೊಳ್ತಾನೆ ಖಂಡಿತ ಅಷ್ಟೇ ಮಾಡಿಕೊಂಡು ಸಾಕಾಗುತ್ತೆ, ಬೇಕಾದಷ್ಟಾಗುತ್ತೆ. ಆಮೇಲೆ ಈಗ ಹೆಚ್ಚಿನಾಗಿ ನೀವು ಕೇಳಿದ್ರಿ ಪ್ರೆಗ್ನೆನ್ಸಿ ಟೈಮ್ ಅಂತ ಕೇಳಿದ್ರಿ. ಇಲ್ಲಿ ಈ ಕಾಲೇಜು ಹುಡುಗಿರಲ್ಲೇ ಇವಾಗ ನಾವು ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಇರ್ರೆಗ್ಯುಲರ್ ಪೀರಿಯಡ್ಸ್, ಥೈರಾಯ್ಡ್, PCOS, ಪಾಲಿಸಿಸ್ಟಿಕ್ ಓವರೀಸ್ ಡಿಸೀಸ್, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ತುಂಬ ಬರ್ತಾ ಇದೆ. ಇದು ಪ್ರೆಗ್ನೆನ್ಸಿಗೆ ತುಂಬ ಫರ್ಟಿಲಿಟಿ ರೇಟ್ ತುಂಬ ಕಡಿಮೆ ಆಗ್ತಾ ಇದೆ ಇದರಿಂದ. ಸೊ ಇದನ್ನು ಯಾವಾಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತಾರೋ ಆವಾಗ ಖಂಡಿತ ಬದ್ಧ ಕೋಣಾಸನ ಅಂತ ಒಂದು ಆಸನ ಇದೆ ನೋಡಿ. ಇದನ್ನು ಯಾರು ಒಂದು 15 ಮಿನಿಟ್ಸ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಅದೇನು ಸುಮ್ಮನೆ ನೀವು ಕೂತ್ಕೊಂಡಿರ್ಬೋದು, ಆ ಪೋಸಲ್ಲಿ ಕೂತ್ಕೊಂಡ್ರೆ ಸಾಕು, ಅಷ್ಟು ಬೆನಿಫಿಟ್ ಇದೆ ಅದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಅದನ್ನು ಮಾಡಿಕೊಂಡ್ರೆ ಸಾಕು. ನಿಮಗೆ ಪೀರಿಯಡ್ಸ್ ಪೇಯ್ನ್ ಇರ್ಬೋದು, ನಾವು ಅದನ್ನು ಕನ್ನಡದಲ್ಲಿ ರಜಕೃಚ್ಛ ಅಂತ ಹೇಳ್ತೀವಿ, PMS ಇಲ್ದಿ ಪೇನ್ಫುಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ಪೇಯ್ನ್ ಸಹ ನಿಮಗೆ ಖಂಡಿತವಾಗಿ ಒಂದು 2 ರಿಂದ 3 ತಿಂಗಳಲ್ಲಿ ಕಡಿಮೆ ಆಗುತ್ತೆ. ಮೇಯ್ನ್ ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ ನೋವು ಕಡಿಮೆ ಮಾಡ್ಕೋಬೇಕು. ಇದನ್ನ ಮೊದಲೇ ಮಾಡ್ಕೋಬೇಕು ನೀವು. ಈ PCOD, PCOS ಇರೋ, ಥೈರಾಯ್ಡ್ ಇರೋರು, ಇಟ್ಸ್ ಆಲ್ ಎ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದನ್ನ ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ದೆನ್ ಪ್ರೆಗ್ನೆನ್ಸಿ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಯಾರ್ಯಾರು ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಮಾಡ್ತಾರೋ ಅವರಿಗಂತೂ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ಎ ಡೆಲಿವರಿ, ನಾರ್ಮಲ್ ಡೆಲಿವರಿಗೆ ಹೋಗ್ತಾರೆ. ಯಾಕೆ ಅಂದರೆ ನಾವಿಲ್ಲಿ ಪೆಲ್ವಿಕ್ ಮಸಲ್ಸ್ನ ಲೂಸ್ ಮಾಡ್ಕೊಡ್ತೀವಿ. ಟೋ ಮೇಲೆ ನಡೆಯೋದಿರ್ಬೋದು, ಹೀಲ್ ಮೇಲೆ ನಡೆಯೋದಿರ್ಬೋದು, ಹೆಬ್ಬೆರಳು ಮೇಲೆ ನಡೆಯೋದು, ಇದು ಹಿಮ್ಮಡಿಗಳ ಮೇಲೆ ನಡೆಯೋದಿರ್ಬೋದು, ಅದನ್ನು 15 ಮಿನಿಟ್ಸ್ ವಾಕ್ ಮಾಡಿಸ್ತೀವಿ. ಆಮೇಲೆ ಬದ್ಧ ಕೋಣಾಸನ, ಅದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಎಷ್ಟು ಮಾಡಿಸ್ಬೇಕು ಆ ಥರ ಒಂದು ಡಿವಿಷನ್ಸ್ ಇರುತ್ತೆ. 3 ತಿಂಗಳಲ್ಲಿ ಯಾವ್ಯಾವ ಆಸನಗಳು ಮಾಡಬೇಕು, ಆ ಥರ ಅಕಾರ್ಡಿಂಗ್ಲಿ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಡ್ತೀವಿ ಅವ್ರಿಗೆ. ಈಗ ಈ BP, ಶುಗರು ಅಂತ ಎಲ್ಲ ಇರುತ್ತಲ್ಲ, ಆ ಪೇಷಂಟ್ಸ್ಗಳು ಕೂಡ ಈ ಯೋಗಾಸನ ಮಾಡಬಹುದಾ? ಅವ್ರಿಗೆ ಅದೊಂದು ಕಂಟ್ರೋಲಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುತ್ತೆ. ನನಗೆ ಈ ಥರ ಇದೆ, ನನಗೆ BP ಇದೆ, ನನಗೆ ಅಥವಾ ಶುಗರ್ ಇದೆ, ನಾನು ಯೋಗ ಮಾಡಿಬಿಟ್ರೆ ಅದು ನನ್ನ ಕಂಟ್ರೋಲಿಗೆ ಸಿಗುತ್ತಾ ಇಲ್ವಾ, ನನಗೆ BP ಇರೋದ್ರಿಂದ ಎಲ್ಲಿ ಬಿದ್ದೋಗ್ತೀನೋ, ಆ ಥರ ಮೈಂಡ್ ಸೆಟ್ ಇರುತ್ತೆ. ಅದನ್ನು ಅವ್ರು ಕಂಟ್ರೋಲ್ ನಾವು ಇಂದು ಸೇವಿಸುತ್ತಿರುವ ಆಹಾರ, ನೀರು, ಗಾಳಿ ಎಲ್ಲವೂ ಸಹ ಕಲುಷಿತವಾಗಿದೆ. ಸ್ವಸ್ಥ ಜೀವನ ಅನ್ನೋದೇ ಮರೀಚಿಕೆ ಆಗ್ತಾ ಇದೆ. ಯಂತ್ರಗಳ ಜೊತೆ ಯಾಂತ್ರಿಕ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಆರೋಗ್ಯ ಹದಗೆಟ್ಟಿದೆ, ಪರಿಸರ ಕಲುಷಿತವಾಗಿದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ವಿಶಿಷ್ಟವಾದ ಒಂದು ಗುಪ್ತ ಶಕ್ತಿ ಇದೆ, ಒಂದು ಪ್ರತಿಭೆ ಇದೆ. ಅದನ್ನು ಮನೋವೈಜ್ಞಾನಿಕ ರೀತಿಯಲ್ಲಿ ಹೊರತೆಗೆದು ಮನಸ್ಸಿಗೆ, ದೇಹಕ್ಕೆ ನೆಮ್ಮದಿ ನೀಡುವುದು ಯೋಗದಿಂದ ಮಾತ್ರ ಸಾಧ್ಯ. ಮತ್ತು ಯಾವುದೇ ಖರ್ಚು ವೆಚ್ಚವಿಲ್ಲದೆ, ಎಂತಹ ಕಠಿಣ ಕಾಯಿಲೆಗಳನ್ನು ಸಹ ಯಾವುದೇ ಚುಚ್ಚುಮದ್ದುಗಳಿಲ್ಲದೆ, ಯಾವುದೇ ಔಷಧೋಪಚಾರಗಳಿಲ್ಲದೆ, ಯಾವುದೇ ರೀತಿಯ ಆಪರೇಷನ್ಗಳಿಲ್ಲದೆ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಂಡು ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಏಕೈಕವಾದ ಸಾಧನ ಅಂದರೆ ಯೋಗ. ಈಗ ನೋಡಿ, ಆರ್ಥರೈಟಿಸ್ ಅನ್ನುವಂತಹ ಕಾಯಿಲೆ ಇದೆಯಲ್ಲ,
ಮುಂಚೆ ಎಲ್ಲ 60ರಿಂದ 70 ವರ್ಷ ವಯಸ್ಸಾದ ನಂತರ ಈ ಆರ್ಥರೈಟಿಸ್ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತು. ಬಟ್ ಆದರೆ ಈಗ ಏನಾಗ್ಬಿಟ್ಟಿದೆ, ಇತ್ತೀಚಿನ ವರ್ಷಗಳಲ್ಲಿ 40 ವರ್ಷ ದಾಟಿದ್ರೆ ಸಾಕು ಆರ್ಥರೈಟಿಸ್ ಸಮಸ್ಯೆ ಅಂದರೆ ಸಂಧಿವಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣೋದಕ್ಕೆ ಶುರುವಾಗತ್ತೆ. ಅಂಥವರು ಯೋಗಾಸನ ಮಾಡಿದ್ರೆ ಬಾಡಿಯಲ್ಲಿ ಇರುವಂತಹ ರಕ್ತ ಚಲನೆ ಎಲ್ಲ ಕಡೆ ಮೂವ್ ಆಗೋದ್ರಿಂದ ಈ ಕೈ ಹೀಗೆ ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಅನ್ನೋರು ಕೂಡ ಯೋಗ ಮಾಡೋದ್ರಿಂದ ಒಂದು ಒಳಿತು ಸಿಗತ್ತೆ, ಮತ್ತೆ ಆ ಒಂದು ಕಾಯಿಲೆನ ತಡೆಗಟ್ಟಬಹುದು ಅಂತ ಅನ್ಸುತ್ತೆ. ಹೌದು. ಅದ್ರ ಜೊತೆಗೆ ಇವಾಗ ನೋಡಿ, ತುಂಬಾ ಜನ ಎಲ್ಲರೂ ನಮ್ಮ ವಯಸ್ಸಲ್ಲಿರೋ ಎಲ್ಲ ಆಸನಗಳು ಮಾಡ್ತಾರೆ. ನಾವು ವಯಸ್ಸಾಗಿರೋರು ನಾವೇನ್ ಮಾಡಬೇಕು ಅಂತ ಕ್ವಶನ್ ಕೇಳ್ತಾರೆ. ಹೌದು, ಅವರಿಗೆ ಮುದ್ರೆಗಳು ತುಂಬಾ ಸಹಾಯ ಆಗುತ್ತೆ. ಹ್ಯಾಂಡ್ ಗೆಸ್ಚರ್ಸ್ ಅಂತ ಹೇಳ್ತೀವಿ. ನಮ್ಮ ಪಂಚಮಹಾಭೂತಗಳಾದ ಅಗ್ನಿ, ವಾಯು, ಆಕಾಶ, ಭೂಮಿ, ಜಲತತ್ವಗಳಿಂದ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗಿದೆ. ಅದರಂತೆ ನಮ್ಮ ದೇಹವು ಸಹ ಪಂಚತತ್ವಗಳಿಂದ ಕೂಡಿದೆ. ನಮ್ಮ 5 ಬೆರಳುಗಳ ನೋಡಿ, ಎಲ್ಲ ಬೆರಳುಗಳ ತುದಿಯಲ್ಲೂ ಒಂದು ಪ್ರಾಣ ಚೈತನ್ಯ ಶಕ್ತಿ ಹರಿದು ಹೋಗ್ತಾ ಇರುತ್ತೆ, ಎಲ್ಲ ತುದಿಗಳಲ್ಲೂ ಸಹ, ಬೆರಳು ತುದಿಗಳಲ್ಲಿ. ಅದನ್ನು ನಾವು ಮತ್ತೆ ಒಳಗಡೆ ತಗೊಂಡು ಅದನ್ನು ಬಂಧಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಹರಿಯುವಂತೆ ಮಾಡಿ ನಮ್ಮ ದೇಹವನ್ನು ಸರಿಪಡಿಸಿಕೊಳ್ಳುವ ಒಂದು ಅದ್ಭುತವಾದ ವಿಧಾನವೇ ಮುದ್ರಾ ಚಿಕಿತ್ಸೆ. ಓಕೆ.